ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಎಲಿಪ್ಸ್ ಕ್ರಿಯೇಷನ್ಸ್ ಮತ್ತು ಆರ್ಕ್ ಕ್ರಿಯೇಷನ್ಸ್ ಬಗ್ಗೆ ನೋಡ್ತಾ ಹೋಗ್ತೀರಾ. ಎಲಿಪ್ಸ್ ಕ್ರಿಯೇಷನ್ಸಲ್ಲಿ 2 ಟೈಪ್ಸ್ ಆಫ್ ಎಲಿಪ್ಸ್ ಕ್ರಿಯೇಷನ್ಸ್ ಇದೆ. ನಾನು ಆಲ್ರೆಡಿ ಡ್ರಾ ಮಾಡಿದ್ದೀನಿ ಡಿಫ್ರೆನ್ಸ್ ಹೇಳೋದಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ಸೆಂಟರ್ ಎಲಿಪ್ಸ್ ಕ್ರಿಯೇಷನ್ಸ್ ಅಂದರೆ ಸೆಂಟರ್ ಪಾಯಿಂಟಿಂದ ಆಕ್ಸಿಸ್ ಪಾಯಿಂಟ್ಗೂ ಇರೋ ಡಿಸ್ಟೆನ್ಸ್ ಕೊಟ್ಟು ನಾವು ಕ್ರಿಯೇಟ್ ಮಾಡೋ ಅಂಥದ್ದು. ಆಕ್ಸಿಸ್ ಎಲಿಪ್ಸ್ ಕ್ರಿಯೇಷನ್ಸ್ ಅಂದರೆ ಈ ಪಾಯಿಂಟ್ನ ಆಕ್ಸಿಸ್ ಪಾಯಿಂಟ್ ಅಂತೀವಿ. ಆಕ್ಸಿಸ್ ಪಾಯಿಂಟ್ ಟು ಎಂಡ್ ಪಾಯಿಂಟು ನಾವು ಕೊಡೋ ಡಿಸ್ಟೆನ್ಸ್ ತೊಗೊಳುತ್ತೆ. ಕ್ರಿಯೇಷನ್ಸ್ ನೋಡ್ತಾ ಹೋಗೋಣ. ಎಲಿಪ್ಸ್ ಶಾರ್ಟ್ಕಟ್ ಕೀ ಬಂದು ಎಲ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನೀವು ಕಜರಲ್ಲಿ ಸೆಂಟರ್ನಾದರೂ ಸೆಲೆಕ್ಟ್ ಮಾಡ್ಬೋದು. ಸೆಂಟರ್ ತೊಗೋತಾ ಇದ್ದೀನಿ. ಫಸ್ಟ್ ಸೆಂಟರ್ ಪಾಯಿಂಟ್, ನೆಕ್ಸ್ಟ್ ಆಕ್ಸಿಸ್ ಪಾಯಿಂಟ್ ಡಿಸ್ಟೆನ್ಸ್ ಬಂದು 50 ಕೊಡ್ತಾ ಇದ್ದೀನಿ, 8. ಸೆಕೆಂಡ್ ಆಕ್ಸಿಸ್ ಎಂಡ್ ಪಾಯಿಂಟ್ ಬಂದು 100 ಕೊಡ್ತಾ ಇದ್ದೀನಿ, 8. ಸೊ ಎಲಿಪ್ಟಿಕಲ್ ಆರ್ಕ್ ಕ್ರಿಯೇಟ್ ಆಯಿತು. ಡಿಸ್ಟೆನ್ಸ್ ಚೆಕ್ ಮಾಡೋಣ. ಡೈಮೆನ್ಷನ್ ಸೆಂಟರ್ ಪಾಯಿಂಟು ಫಸ್ಟ್ ಆಕ್ಸಿಸ್ ಪಾಯಿಂಟ್ 50 ಇದೆ. ಅಗೇನ್ ಸೆಂಟರ್ ಪಾಯಿಂಟು ಆಕ್ಸಿಸ್ ಪಾಯಿಂಟ್ 100 ಇದೆ. ಸೊ ಇದು ಸೆಂಟರ್ ಎಲಿಪ್ಟಿಕಲ್ ಕ್ರಿಯೇಷನ್ಸ್. ಸೇಮ್ ಇದೇ ಥರನೇ. ಸೊ 50 100 ತೊಗೊಂಡಿದೆ. ಆಕ್ಸಿಸ್ ಎಲಿಪ್ಟಿಕಲ್ ಕ್ರಿಯೇಷನ್ಸ್ ನೋಡೋಣ. ಆಕ್ಸಿಸ್ ಎಂಡ್ ಎಲಿಪ್ಟಿಕಲ್ ಕ್ರಿಯೇಷನ್, ಫಸ್ಟ್ ಆಕ್ಸಿಸ್ ಪಾಯಿಂಟ್ ಇದಕ್ಕೂ 50 ಕೊಡ್ತಾ ಇದ್ದೀನಿ, 8. ಸೆಕೆಂಡ್ ಆಕ್ಸಿಸ್ ಪಾಯಿಂಟ್, ಇವಾಗ ಇದು ಡಿಸ್ಟೆನ್ಸ್ ಸೆಂಟರಿಂದ ತೊಗೊಳಿರುತ್ತೆ, 100 ಕೊಡ್ತಾ ಇದ್ದೀನಿ, 8. ಓಕೆ, ಅಗೇನ್ ಡೈಮೆನ್ಷನ್ಸ್ ಚೆಕ್ ಮಾಡೋಣ. ನಮಗೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 50 ತೊಗೊಂಡಿರುತ್ತೆ. ಅದೇ ನಾವು ಸೆಂಟರ್ ಎಲಿಪ್ಸ್ ಕ್ರಿಯೇಷನ್ಸಲ್ಲಿ ಸೆಂಟರ್ ಪಾಯಿಂಟಿಂದ ಆಕ್ಸಿಸ್ ಪಾಯಿಂಟ್ಗೆ 50 ತೊಗೊಂಡಿರುತ್ತೆ. ಅದೇ ಡಿಫ್ರೆನ್ಸು ಸೆಂಟರ್ ಮತ್ತು ಆಕ್ಸಿಸ್ ಎಲಿಪ್ಟಿಕಲ್ ಕ್ರಿಯೇಷನ್ಸ್ಗೂ. ನೋಡಿ, ಇದು 200 ಇದೆ. ಸೆಂಟರ್ ಪಾಯಿಂಟಿಂದ ಅಗೇನ್ 100 ಇದೆ. ಕ್ಲಿಯರ್? ಇದೆರಡು ಕ್ರಿಯೇಷನ್ಸ್. ಎಲಿಪ್ಟಿಕಲ್ ಆರ್ಕ್ ಕ್ರಿಯೇಷನ್ಸ್ ಕೂಡ ಇದೆ. ಸೊ ಎಲಿಪ್ಟಿಕಲ್ ಆರ್ಕ್ಗೆ ಡೈರೆಕ್ಟ್ ಸೆಲೆಕ್ಟ್ ಮಾಡಿ. ಫಸ್ಟ್ ಆಕ್ಸಿಸ್ ಡಿಸ್ಟೆನ್ಸ್ 40, 8. ಆ್ಯಂಡ್ ಸೆಕೆಂಡ್ ಡಿಸ್ಟೆನ್ಸ್ 80, 8. ಅದಾದಮೇಲೆ ನೀವು ಆರ್ಕ್ ಯಾವ ಪಾಯಿಂಟಿಂದ ಯಾವ ಪಾಯಿಂಟ್ಗೆ ಆರ್ಕ್ ಬೇಕು, ನೀವು ಅಲ್ಲಿಂದ ಫಸ್ಟ್ ಆರ್ಕ್ ಪಾಯಿಂಟ್, ಸೆಕೆಂಡ್ ಆರ್ಕ್ ಪಾಯಿಂಟ್. ಸೊ ನೀವು ಈ ಥರ ಕ್ರಿಯೇಟ್ ಮಾಡಿ. ಫಸ್ಟು ನಾವು ಎಲಿಪ್ಟಿಕಲ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಆರ್ಕ್ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿವರೆಗೂ ಆರ್ಕ್ ಬೇಕು ನಿಮಗೆ ಕ್ರಿಯೇಷನ್ಸು, ಅಲ್ಲಿಂದ ನೀವು ಕ್ಲಿಕ್ ಮಾಡ್ತಾ ಹೋದರೆ ಆರ್ಕ್ ಕ್ರಿಯೇಟ್ ಆಗುತ್ತೆ. ಕ್ಲಿಯರ್? ಎಲಿಪ್ಟಿಕಲ್ ಆರ್ಕ್, ಫಸ್ಟ್ ಆಕ್ಸಿಸ್ ಪಾಯಿಂಟ್, ಸೆಂಟರ್ ಪಾಯಿಂಟ್ ಟು ಆಕ್ಸಿಸ್ ಪಾಯಿಂಟ್, ಅಗೇನ್ ಸೆಕೆಂಡ್ ಆಕ್ಸಿಸ್ ಪಾಯಿಂಟ್, ಅದಾದಮೇಲೆ ಆರ್ಕ್ ಡಿಸ್ಟೆನ್ಸ್. ನಾನಿವಾಗ ಇಲ್ಲಿಂದ ಕೊಡ್ತಾ ಹೋಗ್ತೀನಿ ಅಪ್ ಟು ದಿಸ್ ಮಚ್. ಸಿ, ಎಲಿಪ್ಟಿಕಲ್ ಆರ್ಕ್ ಕ್ರಿಯೇಷನ್ಸ್. ಕ್ಲಿಯರ್? ನೆಕ್ಸ್ಟ್ ಬಂದು ಆರ್ಕ್ ಕ್ರಿಯೇಷನ್ಸ್. ಆರ್ಕ್ ಕ್ರಿಯೇಷನ್ಸ್ಗಳು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಕ್ ಕ್ರಿಯೇಷನ್ಸ್ ಇದೆ. ಯಾರೋ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಷ್ಟು ಟೈಪ್ಸ್ ಇದೆ. ಕ್ರಿಯೇಷನ್ಸಲ್ಲಿ ಯೂಸ್ ಮಾಡೋ ಕಮೆಂಟ್ಸ್ ಇದರಲ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ. ಫಸ್ಟ್ ಬಂದು 3 ಪಾಯಿಂಟ್ ಆರ್ಕ್. 3 ಪಾಯಿಂಟ್ ಆರ್ಕಿಗೆ ಶಾರ್ಟ್ ಕೀ ಬಂದು ಎಂಟರ್ ಮಾಡಿದ್ರೆ ನಮಗೆ ಈ ಇಷ್ಟು ಟೈಪ್ಸಲ್ಲಿ 3 ಪಾಯಿಂಟ್ ಆರ್ಕ್ ಮಾತ್ರ ಆ್ಯಕ್ಟಿವ್ ಆಗುತ್ತೆ. ನೋಡೋಣ ಬನ್ನಿ. 8 ಆರ್ಕ್ ಆ್ಯಕ್ಟಿವೇಟ್ ಆಗಿದೆ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್. ನೋಡಿ, ಆರ್ಕ್ ಕ್ರಿಯೇಟ್ ಆಯಿತು. ನೀವು ಪಾಯಿಂಟ್ಸ್ನಾದರೂ ಕ್ಲಿಕ್ ಮಾಡಿ ಇದು ಮಾಡೋ, ಅಥವಾ ಲೈನ್ ಎಂಡಿಂಗ್ ಪಾಯಿಂಟ್ನ ಕೂಡ ಯೂಸ್ ಮಾಡಿ ಕೂಡ ಆರ್ಕ್ನ ಕ್ರಿಯೇಟ್ ಮಾಡ್ಬೋದು. 3 ಪಾಯಿಂಟ್ ಆರ್ಕ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್. ನೋಡಿ, ಹೀಗೆ ಕೂಡ ನೀವು ಆರ್ಕ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಟಾರ್ಟ್, ಸೆಂಟರ್ ಆ್ಯಂಡ್ ಎಂಡ್ ಪಾಯಿಂಟ್ ಆರ್ಕ್ ಕ್ರಿಯೇಷನ್ನು. ಫಸ್ಟ್ ನಾವು ಸ್ಟಾರ್ಟ್ ಪಾಯಿಂಟ್ನ ಕ್ಲಿಕ್ ಮಾಡ್ಕೋತೀವಿ, ನೆಕ್ಸ್ಟು ಸೆಂಟರ್ ಪಾಯಿಂಟ್ನ ಕ್ಲಿಕ್ ಮಾಡ್ಕೋತೀವಿ, ಆಮೇಲೆ ಎಂಡ್ ಪಾಯಿಂಟ್ನ ಕ್ಲಿಕ್ ಮಾಡ್ಕೋತೀವಿ. ಹಾಗೆ ಕ್ರಿಯೇಟ್ ಮಾಡೋದು ಈ 3 ಟೈಪ್ಸು. ನೆಕ್ಸ್ಟ್ 3 ಟೈಪ್ಸು ಸ್ಟಾರ್ಟ್ ಪಾಯಿಂಟು, ಎಂಡ್ ಪಾಯಿಂಟು, ಅದಾದಮೇಲೆ ಆ್ಯಂಗಲ್ಲು, ಡೈರೆಕ್ಷನ್ ಮತ್ತು ರೇಡಿಯಸ್ ಕೊಟ್ಟು ಕ್ರಿಯೇಟ್ ಮಾಡೋದು. ನೆಕ್ಸ್ಟು ಸೆಂಟರ್ ಪಾಯಿಂಟ್ ಫಸ್ಟು ರೆಪ್ರೆಸೆಂಟ್ ಮಾಡ್ತೀವಿ, ಅದಾದಮೇಲೆ ಸ್ಟಾರ್ಟ್ ಆ್ಯಂಡ್ ಎಂಡ್ ಪಾಯಿಂಟ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ತೀವಿ. ನೋಡೋಣ. ಸ್ಟಾರ್ಟ್ ಆ್ಯಂಡ್ ಸೆಂಟರ್ ಪಾಯಿಂಟು. ಸ್ಟಾರ್ಟ್ ಪಾಯಿಂಟ್, ಸೆಂಟರ್ ಪಾಯಿಂಟ್ ಲೈನ್, ಸೆಂಟರ್ ಪಾಯಿಂಟ್ ತೊಗೋತಾ ಇದ್ದೀನಿ. ಸೊ ಸೆಂಟರ್ ಪಾಯಿಂಟ್. ಸೊ ಈಗ ಆರ್ಕ್ ಕ್ರಿಯೇಟ್ ಆಗ್ತಾಯಿದೆ, ಬಟ್ ನಮಗೆ ಆಪೋಸಿಟಲ್ಲಿ ಕ್ರಿಯೇಟ್ ಆಗ್ತಿದೆ. ಇದು ಎಂಡ್ ಪಾಯಿಂಟ್ ಈ ಕ್ರಿಯೇಟ್ ಆಗಿದೆ. ನಮಗೆ ಇದ್ರ ಆಪೋಸಿಟು ಆರ್ಕ್ ಕ್ರಿಯೇಟ್ ಆಗಬೇಕು ಅಂತಂದರೆ ಅದಕ್ಕೆ ಆಪ್ಷನ್ ಅಗೇನ್ ಸ್ಟಾರ್ಟ್ ಪಾಯಿಂಟ್, ಸೆಂಟರ್ ಪಾಯಿಂಟ್, ಕಂಟ್ರೋಲ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆಪೋಸಿಟ್ ಡೈರೆಕ್ಷನ್ಸ್ಗೆ ಆರ್ಕ್ ಕ್ರಿಯೇಟ್ ಆಗುತ್ತೆ. ಎಂಡ್ ಪಾಯಿಂಟ್. ನೋಡಿ, ಈಗ ಆರ್ಕ್ ಕ್ರಿಯೇಟ್ ಆಯಿತು. ಸೊ ನಿಮಗೆ ಹೇಗೆ ಆಪೋಸಿಟ್ ಡೈರೆಕ್ಷನ್ ಚೇಂಜ್ ಮಾಡ್ಕೋಬೇಕು ಆರ್ಕ್ ಅಂತಂದರೆ ಕಂಟ್ರೋಲ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಆರ್ಕ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅದಾದಮೇಲೆ ನೀವು ಆರ್ಕ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದು ಸ್ಟಾರ್ಟ್, ಸೆಂಟರ್ ಆ್ಯಂಡ್ ಆ್ಯಂಗಲ್. ಸೊ ಆ್ಯಂಗಲ್ ಕೊಟ್ಟು ಹೇಗೆ ಕ್ರಿಯೇಟ್ ಮಾಡೋದು ಆರ್ಕ್ನಂತ ನೋಡೋಣ. ಸ್ಟಾರ್ಟ್ ಪಾಯಿಂಟ್, ಸೆಂಟರ್ ಪಾಯಿಂಟ್,
ಆ್ಯಂಡ್ ಆ್ಯಂಗಲ್. ಇಲ್ಲಿ ನೋಡ್ಬೋದು ನಮಗೆ ಎಷ್ಟು ಆ್ಯಂಗಲ್ಗೆ ಆರ್ಕ್ ಬೇಕು ಅಷ್ಟು ಆ್ಯಂಗಲ್ ಕೊಟ್ಟ ತಕ್ಷಣ ಅಷ್ಟಕ್ಕೆ ಕ್ರಿಯೇಟ್ ಆಗುತ್ತೆ. ನೀವು ಫುಲ್ ಡೈಮೆನ್ಷನ್ಸ್ ಬೇಕು ಅಂದರೆ 180 ಡಿಗ್ರಿ ಕೊಟ್ಟರೆ ಫುಲ್ ಆರ್ಕ್ ಬರುತ್ತೆ. ನಿಮಗೆ ಆಫ್ ಬೇಕು ಅಂತಂದರೆ 90 ಕೊಟ್ಟ ತಕ್ಷಣವೇ ಇಷ್ಟು ಆಫ್ ಆರ್ಕ್ ಬರುತ್ತೆ, ಅಥವಾ 75 ಅಥವಾ 120 ಬರುತ್ತೆ. ಸೊ ಇಲ್ಲಿವರೆಗೂ ಬೇಕು ಅಂತಂದರೆ ನೀವು 180 ಕೊಡಬೇಕಾಗುತ್ತೆ. ಓಕೆ, ನಾನು ಇವಾಗ 120 ಕೊಡ್ತೀನಿ. ನೋಡ್ಬೋದು 120ಗೆ ಆ್ಯಂಗಲ್ಗೆ ಆರ್ಕ್ ಕ್ರಿಯೇಟ್ ಆಗಿದೆ. ಓಕೆ, ನೆಕ್ಸ್ಟ್ ಬಂದು ಆ್ಯಂಗಲ್ ಆಯಿತು. ನೆಕ್ಸ್ಟ್ ಬಂದು ಲೆಂತು. ಸೊ ನೀವು ಇಲ್ಲಿ ನೋಡ್ಬೋದು 50 ಲೆಂತ್ ಇದೆ. ಈ 50 ಲೆಂತ್ಗೆ ಎಷ್ಟು ಆರ್ಕ್ ಲೆಂತ್ ಬೇಕು ನೀವು ಅಷ್ಟು ಕೊಟ್ಟು ಕ್ರಿಯೇಟ್ ಮಾಡ್ಬೋದು. ಸ್ಟಾರ್ಟ್ ಪಾಯಿಂಟ್, ಸೆಂಟರ್ ಪಾಯಿಂಟ್, ನೆಕ್ಸ್ಟು ಲೆಂತ್. ನೋಡಿ ನೀವು ಕಂಪ್ಲೀಟ್ ಇಲ್ಲಿವರೆಗೂ ಅಂತಂದರೆ 50 ಲೆಂತ್ಗೆ ಆರ್ಕ್ ಕ್ರಿಯೇಟ್ ಆಗುತ್ತೆ. ಆರ್ಕ್ ಬೇಕು ಅಂತಂದರೆ 25 ಲೆಂತ್ ಕೊಡ್ತೀನಿ. ಸೊ 25 ಲೆಂತ್ಗೆ ಆರ್ಕ್ ಕ್ರಿಯೇಟ್ ಆಗುತ್ತೆ. ನೋಡಿ 25 ಕೊಟ್ಟರೆ ಆಫ್ ಮಾತ್ರ ಕ್ರಿಯೇಟ್ ಆಗಿದೆ. 15ನಲ್ಲಿ 25. ಓಕೆ, ಹೀಗೆ ನೀವು ಆರ್ಕ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ಸ್ ಬಂದು ಸ್ಟಾರ್ಟ್, ಎಂಡ್ ಆ್ಯಂಡ್ ಆ್ಯಂಗಲ್. ಸೊ ಸ್ಟಾರ್ಟ್ ಪಾಯಿಂಟು, ಎಂಡ್ ಪಾಯಿಂಟು, ಅದಾದಮೇಲೆ ಆ್ಯಂಗಲ್ನ ಕೊಡ್ತೀವಿ. ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್, ಅದಾದಮೇಲೆ ಆ್ಯಂಗಲ್. ನಿಮ್ಗೆ ಎಷ್ಟು ಆ್ಯಂಗಲ್ಗೆ ಆರ್ಕ್ ಬೇಕು ಅಷ್ಟು ಕೊಟ್ಟರೆ ಅದು ಆರ್ಕ್ ಕ್ರಿಯೇಟ್ ಆಗುತ್ತೆ. ಸೊ ನೀವು 150 ಅಂದರೆ ಇಷ್ಟು ಬರುತ್ತೆ, 160 ಅಂದರೆ ಇಷ್ಟು ಬರುತ್ತೆ, 90 ಇಷ್ಟು ಹೀಗೆ ಬರ್ತಾ ಹೋಗುತ್ತೆ. ನಾನು 60 ಕೊಡ್ತೀನಿ. 60 ನೋಡಿ, 60ಗೆ ಸ್ಮಾಲ್ ಆರ್ಕ್ ಬಂದಿದೆ. ಸೊ ನೀವು ಆ್ಯಂಗಲ್ ಹೇಗೆ ಕೊಡ್ತೀರೋ ಹಾಗೆ. ಓಕೆ, ಅಗೇನ್ ನೆಕ್ಸ್ಟ್ ಬಂದು ಸ್ಟಾರ್ಟ್, ಎಂಡ್ ಆ್ಯಂಡ್ ಡೈರೆಕ್ಷನು. ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಆ್ಯಂಡ್ ಡೈರೆಕ್ಷನ್. ನೀವು ಯಾವ ಕಡೆಗೆ ಆರ್ಕ್ ಡೈರೆಕ್ಷನ್ ಬೇಕು ಕರ್ಸರ್ನ ಮೂವ್ ಮಾಡಿ ನೀವು ಆ ಡೈರೆಕ್ಷನ್ಸ್ ಕೊಟ್ಟರೆ ಆ ಡೈರೆಕ್ಷನ್ಸ್ಗೆ ಆರ್ಕು ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟು ಇಲ್ಲಿಗೆ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್, ಎಂಡ್ ಆ್ಯಂಡ್ ರೇಡಿಯಸ್. ನೀವು ರೇಡಿಯಸ್ ಕೊಟ್ಟು ಕೂಡ ನೀವು ಆರ್ಕ್ನ ಕ್ರಿಯೇಟ್ ಮಾಡ್ಬೋದು. ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಆ್ಯಂಡ್ ರೇಡಿಯಸ್ ವ್ಯಾಲ್ಯೂ. ರೇಡಿಯಸ್ ಬಂದು ನಾನು ಇಲ್ಲಿ 45 ಕೊಡ್ತಾ ಇದ್ದೀನಿ. 45ಗೆ 45 ರೇಡಿಯಸಲ್ಲಿ ಆರ್ಕು ಕ್ರಿಯೇಟ್ ಆಯಿತು. ಓಕೆ, ಇದೇ ಥರ ನೆಕ್ಸ್ಟ್ ಇರೋದು ಸೆಂಟರ್ ಪಾಯಿಂಟ್, ಸ್ಟಾರ್ಟ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್. ಓಕೆ, ಸೇಮ್ ಇನ್ನು ಮಿಕ್ಕಿದ ಎರಡನ್ನ ನೀವು ಟ್ರೈ ಮಾಡಿ. ಸೆಂಟರ್ ಪಾಯಿಂಟ್, ಸ್ಟಾರ್ಟ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್. ಓಕೆ, ಹೀಗೆ ಆರ್ಕ್ ಕ್ರಿಯೇಟ್ ಆಗುತ್ತೆ. ಓಕೆ, ಇನ್ನಿದೆರಡು ಸೆಂಟರ್, ಸ್ಟಾರ್ಟ್ ಆ್ಯಂಡ್ ಆ್ಯಂಗಲ್ ಇದೆರಡು ನೀವು ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಬಂದು ಕಂಟಿನ್ಯೂಯಸ್ ಆರ್ಕ್ ಇದೆ. ಕಂಟಿನ್ಯೂಯಸ್ ಆರ್ಕ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ನೀವು ಪಾಲಿ ಲೈನಲ್ಲಿ ನಮಗೆ ಇಲ್ಲಿ ನೋಡ್ಬೋದು. ನೀವು ಪಾಲಿ ಲೈನಲ್ಲಿ ಆರ್ಕ್ ಏನಾದರೂ ಇನ್ ಬಿಟ್ವೀನ್ ನಾವು ಲೈನ್ ಕ್ರಿಯೇಟ್ ಮಾಡ್ತಾ ಆರ್ಕ್ ಬೇಕಂದರೆ ಆಪ್ಷನ್ಸ್ ಇದೆ. ನಾವು ಆರ್ಕ್ ತೊಗೊಂಡಿದ್ದ ತಕ್ಷಣ ಆರ್ಕ್ ಕೊಡುತ್ತೆ. ಬಟ್ ಅಗೇನ್ ನೀವು ಲೈನ್ ಕಮೆಂಟ್ ಮಾಡಬೇಕಂದ್ರೆ ಲೈನ್ ಸೆಲೆಕ್ಟ್ ಮಾಡಿದ್ರೆ ಲೈನ್ ಆ್ಯಕ್ಟಿವ್ ಆಗುತ್ತೆ. ನಾವು ಹೀಗೆ ಆರ್ಕ್ನ ಯೂಸ್ ಮಾಡ್ತೀವಿ ಪಾಲಿ ಲೈನಲ್ಲಿ. ಬಟ್ ನಮಗೆ ಲೈನಲ್ಲಿ ಲೈನ್ ಯೂಸ್ ಮಾಡ್ತಾ ಇರ್ತೀರ, ಆವಾಗ ನಿಮಗೆ ಆರ್ಕ್ ಬೇಕು ಅಂತಂದರೆ ಲೈನ್ ಕಮಾಂಡ್ ಯೂಸ್ ಮಾಡ್ತಾ ಇದ್ದೀನಿ, ಲೈನ್ ಕ್ರಿಯೇಟ್ ಮಾಡ್ತೀನಿ. ಇವಾಗ ನಿಮಗೆ ಆರ್ಕ್ ಬೇಕು ಅಂತಂದರೆ ಆ ಟೈಮಲ್ಲಿ ನೀವು ಕಂಟಿನ್ಯೂಸ್ ಅನ್ನೋ ಆರ್ಕ್ ಆಪ್ಷನ್ಸ್ ಇದೆ, ಅದನ್ನು ಯೂಸ್ ಮಾಡಿ ಕೂಡ ನೀವು ಆರ್ಕ್ನ ಕ್ರಿಯೇಟ್ ಮಾಡ್ಬೋದು. ನೋಡಿ ಆರ್ಕ್ ಆ್ಯಕ್ಟಿವೇಟ್ ಆಗಿದೆ. ಸೊ ನೀವು ಎಲ್ಲಿ ಎಷ್ಟು ಆ್ಯಂಗಲ್ಗೆ ಆರ್ಕ್ ಬೇಕೋ ಅಷ್ಟು ಕೊಡ್ಬೋದು. ನಾನು ಕಂಟಿನ್ಯೂಸ್ ಆರ್ಕ್ನ ಕೂಡ ಯೂಸ್ ಮಾಡ್ಬೋದು. ಓಕೆ, ಗೊತ್ತಾಯ್ತಲ್ಲ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.